ನಮಸ್ತೆ. ಓಂ ಶ್ರೀ ಗಣೇಶ್ವರಾಯ ನಮಃ. ವಿಲ್ ಪವರ್ ಅಂದರೆ ದೃಢ ಸಂಕಲ್ಪ. ಯಾವ ಥರ ಅಂತ ಹೇಳಿದರೆ, ನಾವು ಯಾವುದೇ ಕೆಲಸ, ಎಷ್ಟು ಕಷ್ಟವಾದ ಕೆಲಸ ಆಗಲಿ ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ಎಷ್ಟು ಈಸಿ ಅಂತ ಹೇಳಿದರೆ, ನಮ್ಮಲ್ಲಿ ಯಾವುದೇ ಸಾಧಿಸಬೇಕು ಒಂದು ಸಂಕಲ್ಪ ನಾವು ಮಾಡಿಕೊಂಡ್ರೆ ಅದು ಈಸಿಯಾಗಿ ಸಾಧಿಸ್ತೀವಿ. ಅದು ಯಾವ ಥರ ಅಂದರೆ, ಸಣ್ಣ ಸ್ಟೋರಿ ಹೇಳಿರ್ತೀನಿ. ಒಬ್ಬ ಅನಾರೋಗ್ಯಸ್ಥ ತಂದೆ ಇರ್ತಾರೆ, ಅವ್ರಿಗೆ 2 ಹೆಣ್ಮಕ್ಳು ಇರ್ತಾರೆ. ಅವ್ರಿಗೆ ಮದುವೆ ಆಗಿರಲ್ಲ. ಬಟ್ ಆ ತಂದೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ. ಅವರು ಡಾಕ್ಟರ್ ಹೇಳ್ತಾರೆ, ಇವರು ಭಾಳ ಹೆಲ್ತ್ ಎಲ್ಲ ಕೆಟ್ಟೋಗ್ಬಿಟ್ಟಿದೆ, ಇವರು 1 ವಾರ ಬದುಕ್ತಾರೆ ಅಷ್ಟೇ, ಯಾರಿಗಾದ್ರೂ ಹೇಳ್ಕೊಳ್ರಿ ಅಂತ ಹೇಳಿರ್ತಾರೆ. ಹೇಳಿದಾಗ ಡಾಕ್ಟರ್ ಹೇಳಿದ ಕೂಡಲೇ ಮಕ್ಕಳು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಣ್ಮಕ್ಳಿಬ್ರು ತಂದೆ ಕೇಳಿರ್ತಾರೆ, ಯಾಕಮ್ಮ ಅಳ್ತಾ ಇದ್ದೀರಿ ಅಂತ ಹೇಳಿದರೆ, ಡಾಕ್ಟರ್ ಈ ಥರ ಹೇಳಿದರು ಅಂತ ಹೇಳ್ತಾರೆ. ಹಾಗೆ ತಂದೆ ಹೇಳ್ತಾರೆ, ಏನು ನಾನು ನಿಮ್ಮ ಮದುವೆನೇ ಮಾಡಿಲ್ಲ, ನಾ ಹೆಂಗೆ ಸಾಯ್ತೀನಿ, ನಾನು ಸಾಯಲ್ಲ, ನಾ ಮದುವೆ ಮಾಡಿರ್ತೀನಿ, ನಾ ಬದುಕ್ತೀನಿ ಅಂತ ಹೇಳಿರ್ತಾರೆ ಅವರು. ಹಾಗೆ ಆಗಿ ಇರಲಿ ಅಂತೇಳಿ ಅವ್ರ ಮನೆಗೆ ಕರ್ಕೊಂಬಂದುಬಿಡ್ತಾರೆ. ಸ್ವಲ್ಪ ವರ್ಷಗಳು ಕಳೆಯುತ್ತೆ, 2 ಹೆಣ್ಮಕ್ಳು ಮದುವೆ ಆಗುತ್ತೆ, ಮೊಮ್ಮಕ್ಕಳನ್ನು ನೋಡಿರ್ತಾರೆ. ಆ ಥರ 10 ವರ್ಷ ಆದಮೇಲೆ ತಂದೆ ಸಾಯ್ತಾರೆ. 1 ವಾರಕ್ಕೆ ಸಾಯ್ತೇವೆ ಅನ್ನೋ ಡಾಕ್ಟ್ರು ಅವರಿಗೆ ಒಂದು ಮನಸ್ಸಿನ ಸಂಕಲ್ಪ, ತಂದೆಗೆ ಯಾವ ಥರ ಅವರು ಬದುಕಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಮಕ್ಕಳ ಮದುವೆ ಮಾಡಬೇಕು, ಮೊಮ್ಮಕ್ಕಳು ನೋಡಬೇಕು ಅಂತ ಒಂದು ಸಂಕಲ್ಪ ಅವ್ರು ದಿನಾಲು ಹೇಳ್ಕೊಂಡು ಅವರಿಗೆ ಅದೇ ನೇಚರೂ ಅವ್ರ ಮನಸ್ಸಿಗೆ ಎಕ್ಸೆಪ್ಟ್ ಮಾಡುತ್ತೆ. ಹೇಳ್ಕೊಂಡು ಅದೇ ಥರ ಹೆಣ್ಮಕ್ಳು ಮದುವೆ ಮಾಡ್ತಾರೆ, ನೆಕ್ಸ್ಟ್ ಮೊಮ್ಮಕ್ಕಳು ನೋಡ್ತಾರೆ. ಇದೆಲ್ಲ ಆಗುತ್ತೆ. ಅಂದರೆ ಎಷ್ಟು ಆದರೆ ಇದೆ ಅಂತ ಹೇಳ್ತಾ ಇಲ್ಲ ನಾನು, ಇದೊಂದು ಸ್ಟೋರಿನೇ. ಬಟ್ ಏನಂದರೆ, ನಾವು ಸಂಕಲ್ಪ ಮಾಡಿದರೆ ಯಾವುದಾದ್ರೂ ಸಾಧಿಸ್ಬೋದು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.